4 ಜನ ನಿಮ್ಮನ್ನು ಗಮನಿಸ್ತಾರೆ, ನೀವು ಹೋದಲ್ಲೆಲ್ಲ ನಿಮ್ಮ ಪ್ರತಿ ಹೆಜ್ಜೆಯನ್ನು ತೂಕ ಮಾಡ್ತಾರೆ, ಲೆಕ್ಕಾಚಾರ ಮಾಡ್ತಾರೆ ಅಂತಂದಾಗ ಜೀವನ ಮೌಲ್ಯಗಳನ್ನು ಏನೇನನ್ನು ಅಳವಡಿಸಿಕೊಂಡಿದ್ದಾರೆ ಆಳ್ವರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಪ್ರತಿಯೊಬ್ಬರು ನಿಮ್ಮನ್ನು ಇವತ್ತು ಅವಲೋಕನ ಮಾಡುವಂಥ ಹಂತದಲ್ಲಿ ಮೋಹನ್ ಆಳ್ವರ ಜೀವನದ ದಿನಚರಿ ಏನು ಮತ್ತು ಜೀವನದ ಮೌಲ್ಯಗಳೇನು? ದೇವರು 24 ಗಂಟೆ ಸಮಯವನ್ನು ಜಗತ್ತಲ್ಲಿ ಹುಟ್ಟಿದಂಥ ಎಲ್ಲರಿಗೂ ಕೊಟ್ಟಿದ್ದಾರೆ. ಈ ಜನ್ಮದಲ್ಲಿ ನನಗೆ ಹೀಗೆ ಮಾನವನಾಗಿ ಹುಟ್ಟುವ ಒಂದು ಸಂದರ್ಭವನ್ನು ದೇವರು ಕೊಟ್ಟಿದ್ದಾರೆ. ಇದು ಕೊಟ್ಟಂಥ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ಇಂಥ ಬದುಕು ಇನ್ನೊಮ್ಮೆ ನನಗೆ ಸಿಗ್ತದೆ ಅಂತೇಳಿ ನನಗೆ ಅದರ ಪರಿಕಲ್ಪನೆ ಇಲ್ಲ. ಆದರೆ ಕೊಟ್ಟಂಥ ಬದುಕಿನ ಜೊತೆ ದೇವರು 100 ಕಾಲವನ್ನು ಕೊಟ್ಟಿದ್ದಾರೆ. ಭಾಳ ಸುಂದರವಾದಂಥ ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ಬಾಯಿಯನ್ನು ಕೊಟ್ಟಿದ್ದಾರೆ, ಹೃದಯವನ್ನು ಕೊಟ್ಟಿದ್ದಾರೆ, ಮನಸ್ಸನ್ನು ಕೊಟ್ಟಿದ್ದಾರೆ. ಇದೆಲ್ಲ ಹುಟ್ಟಿದಂಥ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಅದನ್ನು ಸಂಸ್ಕಾರಗೊಳಿಸುವಂಥ ಶಕ್ತಿ ನಮಗೆ ಬೇಕಾಗ್ತದೆ. ಆದ್ದರಿಂದ ನಾನು ಬಹಳ ಜಾಗರೂಕತೆಯಿಂದ ಇರಬೇಕು. ನನ್ನ 100 ಕಾಲದಲ್ಲಿ ನಾನು ದೀರ್ಘವಾಗಿ ಇದನ್ನು ಹೇಗೆ ಅನುಭವಿಸಿಕೊಂಡು ಬರುವುದು ಮತ್ತು ನನ್ನ ಬದುಕಿನಲ್ಲೇ ನನಗೆ ಖುಷಿ ಕೊಡುವಂಥ, ನೆಮ್ಮದಿ ಕೊಡುವಂಥ ಒಂದು ಜೀವನವನ್ನು ಹೇಗೆ ಮಾಡುವುದು ಎಂಬುದನ್ನು ನಾನು ಬಹಳ ಮುಖ್ಯವಾಗಿ ಕಲಿತುಕೊಂಡು ಅದನ್ನು ಜೀವನ ಪರ್ಯಂತ ಅದನ್ನು ತಪಸ್ಸಿನಾಗಿ ನಡೆಸಿಕೊಂಡು ಬಂದೆ. ಇದರಿಂದ ಬಹಳ ದೊಡ್ಡ ಖುಷಿ ನನಗಿದೆ. ನೀವು ನನ್ನ ಜೀವನದ ಒಂದು ದಿನದ ಇದನ್ನು ಕೇಳಿದಿರಿ. ನಾನು ಆಗ ಹೇಳಿದೆ 24 ಗಂಟೆ ಎಂಬುದನ್ನು. ಇದು ನನಗೆ ಒಬ್ಬನಿಗೆ ಕೊಟ್ಟದಲ್ಲ, ಎಂಥ ನ್ಯಾಯ ದೇವರು ಕೊಟ್ಟಿದ್ದಾರೆ. ಜಗತ್ತಲ್ಲಿರುವಂಥ ಎಲ್ಲ ದೇಶದವರಿಗೂ, ಎಲ್ಲ ಜಾತಿ ಮತ ಧರ್ಮದವರಿಗೂ, ಅದು ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರಿಗೂ ಕೊಟ್ಟದ್ದು 24 ಗಂಟೆ. ಆ 24 ಗಂಟೆಯನ್ನು ನಾವು ಹೇಗೆ ಉಪಯೋಗಿಸಿದೆವು ಅದು ಬಹಳ ಪ್ರಮುಖ. ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ ಅಂತ ಎಂಬ ಮಾತನ್ನು ಹಿರಿಯರು ಹೇಳಿದ್ದಾರೆ. ಅದು 100ಕ್ಕೆ 100 ನಾನು ಒಪ್ತೇನೆ. ಹೀಗಿರುವಾಗ ನಾನು ನನ್ನ ಬದುಕಿನಲ್ಲಿ ನಾನು ಅದನ್ನೆಲ್ಲ ಕಾಪಾಡಿಕೊಂಡು ಬರಬೇಕಾಗ್ತದೆ. ಅದೇ ರೀತಿ ಕೇವಲ ಜೀವಿಸುವುದು ಮಾತ್ರ ಅಲ್ಲ, ಜೀವನದ ಜೊತೆ ಹಲವಾರು ಒಂದು ಭಾಳ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಂಡು ಹೋದರೆ ಅದರ ಸುಖ ಸಿಗ್ತದೆ. ನೀವೊಂದು ಹೇಳಿದರೆ, ಈಗ ಇಡೀ ಬದುಕಿನಲ್ಲಿ ಎಲ್ಲರೂ ಮೆಚ್ಚುತ್ತಾರಂತೇಳಿ, ಮೆಚ್ಚಬೇಕಾದ್ರೆ ನಾವು ಮುಖ್ಯವಾಗಿ ಎಲ್ಲವನ್ನೂ ಪ್ರೀತಿಸಬೇಕು. ಪ್ರೀತಿ ಅಂತ ಹೇಳಿದ ಕೂಡಲೇ ಖಾಲಿ ಗಂಡು ಹೆಣ್ಣಿನ ಸಂಬಂಧ ಅಲ್ಲದು. ಪ್ರೀತಿ ಅದು ತಂದೆ ತಾಯಿಯೊಟ್ಟಿಗಿರುವ ಪ್ರೀತಿ ಇರ್ಬೋದು, ನಮ್ಮ ಒಟ್ಟಿಗೆ ಹುಟ್ಟಿದಂಥ ಅಣ್ಣ ತಮ್ಮ ತಂಗಿ ಅಕ್ಕನೊಟ್ಟಿಗಿರುವ ಪ್ರೀತಿ ಇರ್ಬೋದು, ಅಥವಾ ನಮ್ಮಲ್ಲಿ ಇಡೀ ಕುಟುಂಬದೊಟ್ಟಿಗೆ ಇರ್ಬೋದು, ಅಥವಾ ಯಾರೊಟ್ಟಿಗೂ ಬೇಕಾಗಿ ಇರ್ಬೋದು. ಇದು ಕೇವಲ ಮನುಷ್ಯರೊಟ್ಟಿಗೆ ಮಾತ್ರ ಅಲ್ಲ, ಇವತ್ತು ಪರಿಸರದೊಟ್ಟಿಗಿರುವ ಪ್ರೀತಿ ಇರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳೊಟ್ಟಿಗಿರುವ ಪ್ರೀತಿ ಇರ್ಬೋದು, ಅಥವಾ ನಾವು ತೆಗೆದುಕೊಂಡಂಥ ವಿಷಯ ಅದು ಸಾಂಸ್ಕೃತಿಕವಾಗಿರ್ಬೋದು, ಅಥವಾ ಕ್ರೀಡೆಯಲ್ಲಿರ್ಬೋದು, ಅಥವಾ ಬೇರೆ ಬೇರೆ ವಿಷಯದಲ್ಲಿರ್ಬೋದು, ಆ ಪ್ರೀತಿ ಇರ್ಬೋದು. ಇದನ್ನು ಎಷ್ಟು ಬೇಕಾದರೂ ಹೇಳ್ಬೋದು ಈ ಪ್ರೀತಿ ಹೇಗೆ ಅಂತೇಳಿ. ಈ ಪ್ರೀತಿಗಳನ್ನೆಲ್ಲ ಇಟ್ಟುಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಭಾಳ ಸುಂದರವಾದಂಥ ಕ್ಷಣಗಳನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನು ಆದಷ್ಟು ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ಮೋಹನ್ ಆಳ್ವರೇ, ಜೀವನ ಮೌಲ್ಯಗಳ ಬಗ್ಗೆ ನಾವು ಮಾತಾಡಿದ್ವಿ, ನಿಮ್ಮ ದಿನಚರ್ಯಗಳ ಬಗ್ಗೆ ಮಾತಾಡಿದ್ವಿ. ಸಾರ್ಥಕ್ಯ ಅನ್ನೋದೊಂದು ಮನುಷ್ಯನಿಗೆ ಬೇಕಾಗುತ್ತೆ, ಅಥವಾ ಪ್ರತಿನಿತ್ಯಕ್ಕೆ ಹಲವು ಸಲ ನಾವು ನಮ್ಮ ಸಾರ್ಥಕ ಕ್ಷಣಗಳನ್ನು ಅನುಭವಿಸ್ತೀವಿ. ಇಂಥದ್ದೊಂದು ಕೆಲಸ ಮಾಡಿರೋದ್ರಿಂದ ಇವತ್ತೊಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ. ನಿಮ್ಮ ಇಡೀ ಜೀವನದ ಒಟ್ಟಾರೆ ಜೀವನದ ಒಂದು ಸಾರ್ಥಕ ಕ್ಷಣ ಅಥವಾ ನೀವು ಬಹಳ ಖುಷಿ ಪಡುವ, ಹೆಮ್ಮೆ ಪಡುವ ಒಂದು ಕ್ಷಣ ಯಾವುದಾದ್ರೂ ಇದ್ದರೆ ನಮ್ಮ ಜೊತೆ ಅದನ್ನು ಮೆಲಕ್ಕೆ ಹಾಕ್ಬೋದಾ? ನಾನು ಹೇಗೆ ಒಂದನ್ನು ಹೇಳಿ ನನಗೆ 1000 ಲಕ್ಷದ ಅನುಭವಗಳು, ಸುಂದರವಾದ ಅನುಭವಗಳು ಇರ್ತದೆ, ದಿನನಿತ್ಯ ಇರ್ತದೆ. ಈ ಬಯಲು ಶಾಲೆಯಲ್ಲಿ ಬದುಕುವಂಥ ನಾನು ಒಬ್ಬ ವಿದ್ಯಾರ್ಥಿ. ಬೆಳಿಗ್ಗೆದ್ದು ಸಂಜೆವರೆಗೆ ಪ್ರತಿದಿನವೂ ಎಷ್ಟೆಷ್ಟು ಸುಂದರವಾದಂಥ ಕ್ಷಣವನ್ನು ನೋಡ್ತಾ ಇದ್ದೇವೆ. ಪ್ರತಿನಿತ್ಯವೂ ನನಗೆ ಪ್ರತಿಯೊಂದು ಕೂಡ ಜೀವನದಲ್ಲಿ ಕಲೀಲಿಕ್ಕೆ ಎಷ್ಟಿದೆ ಎಂಬುದನ್ನು ಆಗ್ತಾಯಿದೆ. ನಾವು ಇನ್ನೂ ವಿದ್ಯಾರ್ಥಿ ಅಂತ ಸನ್ನಿವೇಶ ಆಗ್ತದೆ. ನನಗೆ ಒಂದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತೇಳಿದ್ರೆ ಅಷ್ಟು ಸುಂದರವಾದಂಥ ಕ್ಷಣಗಳು ನನ್ನ ಬದುಕಿನಲ್ಲಿ ಇದೆ. ಅದನ್ನು ಅನುಭವಿಸಿ ನಾವು ನೋಡಿದಾಗ ಮಾತ್ರ ಇದು ಆಗ್ತದೆ ಹೊರತು ಇದನ್ನು ಯಾವ ಮಾತಿನಲ್ಲಿ ಯಾವ ಒಂದು ಕ್ಷಣವನ್ನು ಹೇಳಿ ನನ್ನ ಈ ಅನುಭವವನ್ನು ನನಗೆ ಪೂರ್ಣಗೊಳಿಸಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ನಾನು ಒಂದು ಅನುಭವವನ್ನು ನಾನು ಎಂದೂ ಹೇಳಲಿಕ್ಕೆ ಹೋಗೋದಿಲ್ಲ. ಇಂಥ ಲಕ್ಷ ಅನುಭವಗಳು ನನಗೆ ದಿನನಿತ್ಯ ನನಗೆ ಆಗ್ತಾ ಇರುವಾಗ ಅದನ್ನು ಅನುಭವಿಸಿ ನೋಡಬೇಕು ಅಂತ ಹೇಳಬೇಕು. ಯಾಕೆಂದರೆ ಈಗ ಯಾವುದೇ ಒಂದು ಒಂದು ಲಾಡು ಅಥವಾ ಒಂದು ಹಲ್ವನ್ನು ತಿನ್ನುವಾಗ ಅದರ ಒಂದು ನಮಗೆ ಒಂದು ಖುಷಿ ಆಗುವಂಥ ಖುಷಿಯಲ್ಲಿ ಮತ್ತು ತಿನ್ನುವಂಥ ಆಗ್ತದೋ ಅದೇ ರೀತಿ ಇಂಥ ಕ್ಷಣಗಳನ್ನು ನಾವು ಆಗಾಗ ಎದುರಿಸ್ತಾ ಅದರ ಸುಖವನ್ನು ನಾವು ಪಡಿತಾ ಹೋಗಬೇಕು. ಇದಕ್ಕೆ ಬಹಳ ದೊಡ್ಡ ಮನೋಧರ್ಮವನ್ನು ನಾವು ಇಟ್ಟುಕೋಬೇಕಾಗ್ತದೆ. ಅದು ಮಾತ್ರ ಮುಖ್ಯ. ಮೋಹನ್ ಆಳ್ವರೇ,
ಒಂದು ಆಲೋಚನೆ, ಅವತ್ತಿನ ಕಾಲಕ್ಕೆ ನೀವು ಮಾಡಿದಂಥ ಆಲೋಚನೆ, ಅವತ್ತಿನ ನಿಮ್ಮ ವಿಷನ್ ಮತ್ತು ಇವತ್ತು ಸಂಸ್ಥೆ ನಡೀತಾ ಇರುವಂಥ ರೀತಿ